ಒಳಗೆ ಎಷ್ಟು ಜನ ಇದ್ದಾರೆ? 5 ಜನ ಗಾರ್ಡ್ಗಳು, ಒಬ್ಬ ಡಿಸೇಫ್. ನಮ್ಮ ಹತ್ರ ಇರೋ ಮದ್ದುಗುಂಡು ಸ್ವಲ್ಪ ಅನುಮಾನ ಬಂದು ಚಕಮಕಿಯಾಗಿ ಮಿಸ್ಫೈರ್ ಆಗ್ಬಿಟ್ಟೆ ಸಿಕ್ಕಾಕೊಂಡ್ಬಿಡ್ತೀನಿ. ನನ್ನ ಹತ್ರ ಬಾಂಬ್ ಐತೆ ಬೈ, ಒಳಗಡೆ ನುಗ್ಸಿ ಎಲ್ಲರೂ ಎದುರಿಸಿ ಬಂದುಗಳು ಕಿತ್ಕೋಬಹುದು. ಕೂಡ ಬಾಂಬು ಒಳಗೆ ಹೋಗ್ತೀನಿ. ಇಲ್ಲ ಲೇ, ನಿನ್ನ ಪೊಲೀಸ್ನವ್ರು ನೋಡಿದ್ದಾರೆ. ಅಲ್ಲಿ ಪೊಲೀಸ್ ಜೀಪ್ ಇದೆ, ನಮ್ಮನ್ನು ಹಿಡಿಯೋ ಚರ್ಚೆ ಮಾಡ್ತಾ ಇದ್ದಾರೆ. ಇವರಿಬ್ಬರನ್ನ ಗಾರ್ಡ್ ನೋಡಿದ್ದಾರೆ. ನಾನು ಹೋದ್ರೆ ಆಗುತ್ತೆ. ಈಗ ಯಾರು ಹೋಗೋದು? ನಾನು ಹೋಗ್ತೀನಿ ಬೈ, ಏನಾದ್ರೂ ಒಂದು ಉಪಾಯ ಮಾಡಿ ಆ ಕಿರೀಟನ ಎಗುರ್ಸ್ಕೊಂಡ್ ಬಂದೇ ಬರ್ತೀನಿ. ಹೈಯರ್ ಅಪ್ಸ್ಗೆ ಇನ್ಫಾರ್ಮ್ ಎಕ್ಸ್ಟ್ರಾ ಫೋರ್ಸ್ಗೆ ಸಿಗ್ತಾನ್ರಿ ಮೌಲಿ, ಕಿರೀಟನೂ ಸಿಗುತ್ತೆ. ಸರ್, ನಿಮ್ಗೊಂದು ಫೋಟೋ ಕೊಡ್ತೀನಿ. ಸದಾಶಿವ ಅಂತ ನೊಂದು ಬೆಂದು ಕಾಡ್ಪಾಲಾಗಿದ್ದಾನೆ, ಮಾನಸಿಕ ಸ್ಥಿಮಿತ ಕಳ್ಕೊಂಡಿದ್ದಾನೆ. ಅವನು ಕಾಡಿಗೆ ಹೋಗಿದ್ದನ್ನ ದನ ಕಾಯೋರು ನೋಡಿದ್ದಾರೆ. ಅವನು ಕಳ್ಳರಿಗುಂಬೆ ಸಿಕ್ಕಾಕೊಂಡಿದ್ದಾನೆ ಅಂತ ಅನುಮಾನ. ನಮಗೂ ಮೌಲಿಬಾಯಿ ಗುಂಪು ಗುಂಡಿನ ಕಾಳಿಗೆ ನಡೆದ್ರೆ ಸದಾಶಿವ ಸಾಯ್ತಾನೆ. ಸದಾಶಿವ ಸಾಯ್ಬಾರ್ದು, ಕಿರೀಟ ಸಿಗ್ಬೇಕು. ರೀ ಇವ್ರೆ, ಆ ಜೀಪಲ್ಲಿ ಒಂದು ಫೋಟೋ ಇದೆ, ಸ್ವಲ್ಪ ತರ್ತೀರಾ? ಸಾಯಬ್ರೆ, 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 ಹೊಡೆದಾಟದ ಕೇಸ್ ತೊಳಕ್ಕೆ ಇದೇನು ಪೊಲೀಸ್ ಸ್ಟೇಷನ್ ಅಲ್ಲ, ಫಾರೆಸ್ಟ್ ಆಫೀಸರ್. ಏನಾಯ್ತಯ್ಯ? ನೋಡಿ ಸಾಹೇಬ್ರೆ, ಚಾಕು ತಗೊಂಡು ಹೆಂಗಿರೋರು ನೋಡಿ ಸಾಹೇಬ್ರೆ. ಯಾರು? ಕಾಡಲ್ಲಿರೋ ಕಳ್ಳರು ಸಾಹೇಬ್. ಎಲ್ಲಿ? ಯಾವ ಕಡೆ ಹೋದ್ರು? ನಮ್ಮ ಆಡಿಗೆ ಬಂದಿದ್ರು. ಕಳ್ಳರ ಬಗ್ಗೆ ಮಾಹಿತಿ ಕೊಟ್ರೆ ಇನಾಮು ಅಂತ ಪೇಪರ್ ಅಲ್ಲಿ ಬಂದಿತ್ತು. ಹಿಡಿಯೋಣ ಅಂತ ಪ್ರಯತ್ನ ಪಟ್ಟೆ. ಹೆಂಗಿರೋರು ನೋಡಿ ಸಾಹೇಬ್ರೆ, ಗನ್ಗಳಿದ್ವು ಅವ್ರ ಹತ್ರ. ಎಲ್ಲಿಗೋದ್ರು? ನಮ್ಮ ಮನೆ ಹಿಂದ್ಗಡೆ ಕಾಡು, ಸುಬ್ರಾಯನ್ ತಪ್ಪಲು. 10 ನಿಮಿಷದಿಂದ ಇದೆಲ್ಲ ಆಗಿದ್ದು. ಈಗ ಹೋದ್ರೆ ಸಿಗಾಕೋಬಹುದು ಸರ್ ಎಲ್ರು. ಎಲ್ರು ಗಂಟೆ ಹೊಡ್ರ. ಉಪಕಾರದ ಋಣ ತೀರ್ಸೋದಕ್ಕೆ ಅವಕಾಶ ಮಾಡಿಕೊಡದೆ ಹೋದ್ರೆ ಋಣ ಬಾಧೆ ಆಗತ್ತೆ ನನಗೆ, ಗ್ರಹಚಾರ ಬಡಿಯುತ್ತೆ ನನಗೆ. ಹಾಗಂತ ನನ್ನ ಜಾತಕದಲ್ಲಿದೆ. ಅದಕ್ಕೆ ಅಲ್ಲ, ಕಷ್ಟಗಳು ತೀರ್ಲಿ ಅಂತ. ಹೋಗ್ಲಿ ಬಿಡಿ, ಪೊಲೀಸ್ ಸ್ಟೇಷನ್ಗೆ ಹೋಗಿ ಬರ್ಲಾ? ನೋಡಿ, ಸುಳ್ಳು ಹೇಳಿದ್ದಾನೆ. ಅವನು ಹೇಳಿದ ಜಾಗದಲ್ಲಿ ಇಲ್ಲೇನೂ ಇಲ್ಲ, ಒಂದು ಮನೇನೂ ಇಲ್ಲ. ರಜಪ್ಪ, ಹೇ ರಜಪ್ಪ, ಹೇ ರಜಪ್ಪ, ಎದ್ದೇಳ್ರಿ, ಏನಾಯ್ತು? ಹೇ ರಜಪ್ಪ, ರಜಪ್ಪ, ಏನಾಯ್ತು ನಿನ್ಗೆ? ಹೇ ರಜಪ್ಪ, ಹೇಳ ಮೇಲೆ. ಸರ್, ಇಲ್ಲಿದ್ದಲ್ಲ ಅವಾಗ ಎಸ್ಕೇಪ್ ಆಗಿದ್ದಾನೆ ಸರ್. ಡೌಟೇ ಇಲ್ಲ, ಎಲ್ಲಿದ್ದವನು ಮೌಲಿಬಾಯಿ ಕಡೆವನೆ. ಇನ್ನು ನಾವು ಸುಮ್ಮನೆ ಇದ್ರೆ ಸರಿ ಹೋಗೋದಿಲ್ಲ. ಅಣ್ಣನಿಗೋಸ್ಕರ, ಅಣ್ಣನ ಕ್ಷೇಮಕ್ಕೋಸ್ಕರ, ಅವನ ಸಮಸ್ಯೆಗಳು ಮುಗಿಲಿ ಅಂತ ಇವತ್ತು ಈ ಶಂಖನ ಬಳಸ್ಕೊಡ್ತಿದ್ದೀನಿ ತಾಯಿ. ಮೂರು ತಿಂಗಳು ಜೈಲಲ್ಲಿ ಯಾರು ಇರ್ತಾರಂತ ತೋರಿಸ್ತೀನಿ. ನಡಿಯೋ. ಎದ್ಬಿಟ್ಯಾ? ಕೂಡ್ದಿದ್ರ ತಾನೇ ಮಲ್ಗೋದಕ್ಕೆ, ಎಲ್ಲ ಕೆಳಗಡೆ ಚೆಲ್ಲಿದ್ದೀನಿ. ನಡಿಯೋ. ನಾನು ಕಳ್ತನಕ್ಕೆಂದು ಇಲ್ಲಿಗೆ ಬರ್ಲಿಲ್ಲ. ಅಣ್ಣ ಅತಂತ್ರ ಆಗಿದ್ದಾನೆ, ಅದಕ್ಕೆ ಪರಿಹಾರ ಇದರಲ್ಲಿದೆ. ಬೇಕಾದ್ರೆ ನೀನು ನನ್ನ ಜೊತೆಲಿರು, ನಾನು ಏನ್ ಮಾಡ್ತೀನಿ ಅಂತ ತೋರಿಸ್ತೀನಿ. ಇಡೋ ಅಲ್ಲಿ, ಇಡೋ ಅಲ್ಲಿ, ಇಡೋ. ಇನ್ನೊಂದ್ಸರ್ತಿ ಈ ಮನೆ ಕಡೆ ತಲೆ ಹಾಕೋದು, ಮನೆಗಳೇ ನುಗ್ಗೋದು ಮಾಡಿದ್ರೆ ಸರಿ ಇರಲ್ಲ, ಹೇಳ್ತೀನಿ. ಏನ್ ಸರ್ ನಮ್ಮನೆ ಕಡೆ ಬಂದಿದ್ದು? ಅಮ್ನೋರ್ ಕಿರೀಟ ಸಿಗೋ ಎಲ್ಲ ಲಕ್ಷಣಗಳು ಕಾಣ್ತಿವೆ. ಲಫಂಗ ಆಲಿಯಾಸ್ ಗೋಮುಖವಾಡದ ಕಳ್ಳ ನರಿ ಯಾವುದು ಅಂತ ಡಿಪಾರ್ಟ್ಮೆಂಟ್ ಗೊತ್ತಾಗಿದೆ. ಈ ವಿಚಾರನ ದೇಶಕ್ಕೆ ಅಂತ ಡಿಪಾರ್ಟ್ಮೆಂಟ್ ನನ್ನನ್ನು ಇಲ್ಲಿ ಕಳಿಸಿದೆ. ಕ್ಷಮಿಸ್ಬೇಡಿ ಪುಟ್ಟರಾಜು, ಕಿರೀಟ ಕದ್ದವನ್ನ. ಅವ್ರು ಯಾರೇ ಆಗಿರ್ಲಿ ಮತ್ತೆ ಕದಿಬಾರ್ದು. ಹಾಗ್ ಮಾಡಿ. ಯಾರು ಕಿರೀಟ ಕದ್ದಿದ್ದು? ಒಂದು ಸಲ ಬಚಾವಾಗಿದ್ದ ಹಿಂದೆ ಕೋರ್ಟ್ ಅಲ್ಲಿ, ಈ ಸಲ ಕಷ್ಟ. ಲೈಫ್ ತುಂಬಾ ಕಷ್ಟ. ಯಾರು ಕಿರೀಟ ಕದ್ದಿದ್ದು? ಸದಾಶಿವ ಅಯ್ಯರ್.